ಸರ್, ಇತ್ತೀಚೆಗೆ ಒಂದು ನರೇಟಿವ್ ಅಥವಾ ಒಂದು ಕಥೆಗಳನ್ನು ಹುಟ್ಟಾಕಲಾಯಿತು. ಉರಿಗೌಡ ನಂಜೇಗೌಡ ಅಂದರೆ ಎಲ್ಲೂ ದಾಖಲೆಗಳೇ ಇಲ್ಲದೆ ಇದ್ದಂತಹ ಕಥೆಗಳು ಇದಕ್ಕಿದ್ದಂಗೆ ಹುಟ್ಕೋತವೆ. ಅದು ದೊಡ್ಡ ಮಟ್ಟಕ್ಕೆ ಅದ್ರ ಬಗ್ಗೆ ವ್ಯಾಪಕ ಪ್ರಚಾರ ಸಿಗುತ್ತೆ. ಎರಡನೇ ಆವೃತ್ತಿ ಬದುಕೆ ಉರಿಗೌಡ ನಂಜೇಗೌಡ ಹುಟ್ಟಿದ್ರಾಗ ಅದು ಭಾಳ ಒಬ್ಬ ಸಂಶೋಧಕರ ಹೊಸ ಈ ಚರಿತ್ರೆಯನ್ನು ಮರುಸೃಷ್ಟಿ ಮಾಡಿದ ಹೊಸ ಸಂಶೋಧನೆ ಆಗೋಯ್ತು. ಚರಿತ್ರೆಕಾರರ ವೇದಿಕೆ ಒಂದು ಸೃಷ್ಟಿಯಾದರೆ ಇದಕ್ಕೆ ಒಂದು ಸಮರ್ಥನೆ ನೀಡತಕ್ಕಂಥದ್ದು ಏನೂ ಇಲ್ಲ. ಸರ್, ಶ್ರೀರಂಗಪಟ್ಟಣದಲ್ಲಿ ಈಗ ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆ ಇದೆ. ಈಗ ಇಲ್ಲೇ ಸ್ವಲ್ಪ ದೂರದಲ್ಲಿ ನಮಗೆ ಮೈಸೂರಿದೆ. ಮೈಸೂರಲ್ಲೂ ಒಂದು ದೊಡ್ಡ ಅರಮನೆ ಇದೆ, ಮಹಾರಾಜರ ಅರಮನೆ. ಸಾಮಾಜಿಕ ಅನ್ಯಾಯಗಳ ವಿರುದ್ಧನೂ ಹೋರಾಟ ನಡೀತಾ ಇತ್ತು ಆ ಇಬ್ಬರ ಕಾಲಘಟ್ಟದಲ್ಲಿ. ಕೆಳಗಿನ ಇರೋರನ್ನ ಮೇಲೆತ್ತಬೇಕು ಅನ್ನೋ ಒಂದು ಆಂತರಿಕ ಹೋರಾಟನೂ ಅವರಲ್ಲಿತ್ತು. ಅದಕ್ಕಾಗಿ ಅವರು ಇಲ್ಲಿ ಜನಪ್ರಿಯರಾಗಿದ್ದರು. ಈ ರೀತಿ ಹೋರಾಟ ಇದ್ದಿದ್ದಕ್ಕೇ ಅರಮನೆ ಸರಳವಾಗಿತ್ತು. ಇದನ್ನು ಮೀರಿ ಈ ಹೈದರ್, ಅದರಲ್ಲೂ ಮುಖ್ಯವಾಗಿ ಟಿಪ್ಪುಗೆ ಅವನಿಗೊಂದು ನೇವಲ್ ಪಾಲಿಸಿ ಇತ್ತು, ಫಾರಿನ್ ಪಾಲಿಸಿ ಇತ್ತು. ಮತ್ತು ಇತ್ತೀಚೆಗೆ ಸಿಕ್ಕದ್ದು ಅಮೆರಿಕದ ವಾರ್ ಆಫ್ ಇಂಡಿಪೆಂಡೆನ್ಸ್ಗೆ ತನ್ನ ಬೆಂಬಲ ಇದೆ, ಸಪೋರ್ಟ್ ಇದೆ ಅಂತೇಳಿ ಬರೆದ ಪತ್ರಗಳು ನನ್ನ ಜನರನ್ನು, ಅವರ ಜೀವನ ಮಟ್ಟನ ಕೆಳಗಿಳಿಸಿ ಹಾಳು ಮಾಡಿ, ಅನೈತಿಕವಾಗಿ ಹಾಳು ಮಾಡಿ, ದುಡ್ಡು ಮಾಡಿ ನಾನು ಇರ್ಕೊಳ್ಬೇಕು. ನಾ ಕೆಲಸ ಮಾಡೋದಿಲ್ಲ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಒಬ್ಬ ವಿಶೇಷ ಅತಿಥಿ ಜೊತೆಗೆ ಒಂದು ಮಾತುಕತೆ ಕೂತಿದ್ದೀವಿ. ನಮ್ಮ ಜೊತೆಗಿರೋರು ಡಾಕ್ಟರ್ ಸುಜಯ್ ಕುಮಾರ್ ಅವರು. ಡಾಕ್ಟರ್ ಸುಜಯ್ ಕುಮಾರ್ ಅವರು ಈ ಭಾಗದ ಒಬ್ಬ ಪ್ರಸಿದ್ಧ ವೈದ್ಯರು ವೃತ್ತಿಯಿಂದ. ಅದೇ ರೀತಿಯಲ್ಲಿ ಹಲವಾರು ಜನಪರ ಚಳವಳಿಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಕೆಲಸ ಮಾಡ್ತಿರೋಂಥವ್ರು. ಅವರಿಗೆ ಈ ಜನಪರ ಚಿಂತನೆ, ಚಳವಳಿ ಇದೆಲ್ಲ ಕೂಡ ಒಂದು ರೀತಿಯಲ್ಲಿ ಪರಂಪರೆಯಿಂದ ಬಂದಿದೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಅವ್ರ ತಂದೆಯವರು ಡಾಕ್ಟರ್ ಸಿ ಬಂದಿಗೌಡರು ಬಹುಶಃ ನಮ್ಮ ನಾಡಿನ ಬಹಳ ದೊಡ್ಡ ಒಬ್ಬ ಗಾಂಧಿವಾದಿ ಚಿಂತಕರಾಗಿದ್ದವರು ಮತ್ತು ಒಂದು ಸುದೀರ್ಘ ಕಾಲದಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಈ ನೆಲದಲ್ಲಿ ಒಂದು ರೀತಿಯ ಜನರ ದನಿಯಾಗಿ ಕೆಲಸ ಮಾಡಿದಂಥವ್ರು. ಹಲವಾರು ಚಳವಳಿಗಳಲ್ಲಿ ಸ್ವಾತಂತ್ರ್ಯ ಚಳವಳಿಯಿಂದ ಹಿಡಿದು ಗಾಂಧಿವಾದಿಯಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ದೊಡ್ಡ ಸೇನಾನಿಯಾಗಿ ಕೆಲಸ ಮಾಡಿ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಇವತ್ತು ನಮ್ಮ ಕರ್ನಾಟಕವನ್ನು ಒಂದು ಆರೋಗ್ಯಕರವಾಗಿ ಇಡಲಿಕ್ಕೆ ತಮ್ಮನ್ನು ತಾವು ಸಂಪೂರ್ಣ ತೊಡಸ್ಕೊಂಡಿದ್ದಂತಹ ಒಬ್ಬ ಹಿರಿಯ ಚೇತನ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಆದರೆ ಅದೇ ಪರಂಪರೆಯಲ್ಲೇ ಮುಂದಿರ್ತಕ್ಕಂಥ ನಮ್ಮ ಡಾಕ್ಟರ್ ಸುಜಯ್ ಕುಮಾರ್ ಅವರು ಇದ್ದಾರೆ. ನಾವು ಇವತ್ತು ಅವರ ಮನೆಯ ಆವರಣದಲ್ಲೇ ಇದ್ದೀವಿ. ಒಂದಷ್ಟು ವಿಚಾರಗಳನ್ನು ಅವರ ತಂದೆಯವ್ರ ಬಗ್ಗೆ ಇರ್ಬೋದು ಅಥವಾ ಶ್ರೀರಂಗಪಟ್ಟಣ ಅಂತ ಹೇಳಿದ್ರೆ ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿಲ್ಲ. ನಮಗೆ ಶ್ರೀರಂಗಪಟ್ಟಣ ಅಂದ ತಕ್ಷಣವೇ ನೆನಪಾಗುವಂಥದ್ದು ಹುತಾತ್ಮ ಟಿಪ್ಪು ಸುಲ್ತಾನ್ ಅವರ ಹೆಸರು. ಇದಕ್ಕೆ ಮತ್ತು ಅವರು ಈ ಪ್ರದೇಶದ ಈ ಒಂದು ನೆಲದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ಕೇಳ್ತಾ ಬರೋಣ. ಸರ್, ನಮಸ್ಕಾರ. ನಮಸ್ಕಾರ ಹರ್ಷ ಅವರೇ. ಅಂಕಣಕಾರರಾಗಿ ನಿಮ್ಮನ್ನು ಗೊತ್ತು, ಮುಖತಃ ಭೇಟಿ ಇವತ್ತಿಂದ. ನಿಮ್ಮ ಎಲ್ಲ ಅಂಕಣಗಳನ್ನು ನಾನು ಓದಿದ್ದೀನಿ ಅಂತಲ್ಲ, ಸಂತೋಷ. ನೀವು ಶ್ರೀರಂಗಪಟ್ಟಣ ಬಂದಿರೋದು ನಮಗೆ ತುಂಬ ಸಂತೋಷ ಸರ್. ಸರ್, ಫಸ್ಟು ಈ ನೆಲದ ಮಹಿಮೆ ಹೇಳಿ ಸರ್. ಪ್ರಾಯಶಃ ಭಾಳ ಇತ್ತೀಚಿನವರೆಗೆ ನೀವು ಇಂಗ್ಲೆಂಡ್ನಲ್ಲಿ ಅಥವಾ ಫ್ರಾನ್ಸ್ನಲ್ಲಿ ಒಂದು ಕಾಗದ ಬರೆದ್ಬಿಟ್ಟು ಇನ್ನೇನು ಬರೆದೆ ಶ್ರೀರಂಗಪಟ್ಟಣ ಅಂತ ಬರೆದ್ರೆ ಅದು ಸೀದಾ ಶ್ರೀರಂಗಪಟ್ಟಣಕ್ಕೆ ಬರ್ತಿತ್ತಂತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಂತಹ ಒಂದು ಜಾಗ ಇದು. ಲಂಡನ್ನಲ್ಲ, ನ್ಯೂಯಾರ್ಕಲ್ಲ, ಅದು ಬೇರೆ ಬೇರೆ ಕಾರಣಗಳಿಗೆ, ಟೋಕಿಯೋ ಅಲ್ಲ, ಸಣ್ಣ ಊರು. ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹೆಸರು ಆ ಮಟ್ಟದಲ್ಲಿ ಮಿಂಚಬೇಕಾದ್ರೆ ಕಾರಣ ಖಂಡಿತ ಇಬ್ಬರು ಅಪ್ಪ ಮಕ್ಕಳು, ಹೈದರ್ ಮತ್ತು ಟಿಪ್ಪು. ಅದಕ್ಕೂ ಮುಂಚೆ ಬೇರೆ ರಾಜರು, ಭಾಳ ಸಫಲರಾದ ರಾಜರು ಇದ್ದರು. ದಕ್ಷಿಣ ಭಾರತದಲ್ಲಿ ಅವ್ರ ಹೆಸರಿತ್ತು, ಸ್ವಲ್ಪ ಸಮಯಕ್ಕೆ ಉತ್ತರ ಭಾರತದಲ್ಲೂ ಅವ್ರ ಹೆಸರು ಮಾಡಿದರು. ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದದ್ದು ಇವರು ಅಂತ ಖಂಡಿತ ಹೇಳ್ಬೋದು. ಅದು ಈ ಸ್ಥಳದ ವಿಶೇಷ ಅಂತ ನಾವು ಹೇಳ್ಬೋದು. ಸರ್, ಈಗ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಅಂದಾಗ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆಗಳು ಬರ್ತವೆ? ನಾನು ಶ್ರೀರಂಗಪಟ್ಟಣದಾಗ ಹೆಮ್ಮೆ ಅನಿಸುತ್ತೆ ಪ್ರಥಮತಃ. ನನಗೆ ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ, ನನಗೆ ಭೇದ ಭಾವ ಮಾಡೋದು ಕರಗತ ಆಗಿ ಬಂದಿಲ್ಲ.
ಮನೋವೈಶಾಲ್ಯ ನನಗೆ ಎರಡು ಕಡೆಯ ಪ್ರಭಾವಗಳಿಂದ ಬಂದಿದೆ. ಅವನಾರವ ಅನ್ನೋದು ನಮ್ಗೆ ಯಾವತ್ತೂ ಬಂದಿಲ್ಲ. ಅದರಿಂದ ಅವರು ನಮ್ಮವರೇ ಅನಿಸುತ್ತೆ. ಹಾಗಾಗಿ ಈ ಜಾಗಕ್ಕೆ ಅವರ ಕೊಡುಗೆ ಕಂಟ ನಾವು ಹೇಳಿಕೊಂಡು ಅವರು ಅದರ ವೈಶಿಷ್ಟ್ಯದ ಬಗ್ಗೆ ನಾವು ಹೆಮ್ಮೆ ಪಡ್ತೀವಿ. ಶ್ರೀರಂಗಪಟ್ಟಣದವ್ರನಿಗೆ ಏನೋ ಒಂದು ಗುರುತಿದ್ದಂಗೆ ನಮಗೆ ಎಲ್ಲಾದರೂ ನಾವು ಶ್ರೀರಂಗಪಟ್ಟಣ ಆದರೆ ಹುಬ್ಬೇರಿಸ್ತಾರೆ. ನಿಜ ಸರ್ ಶ್ರೀರಂಗಪಟ್ಟಣದಲ್ಲಿ ಈಗ ಟಿಪ್ಪು ಸುಲ್ತಾನ್ ಅವರ ಬೇಸಿಗೆ ಅರಮನೆ ಇದೆ. ಈಗ ಇಲ್ಲೇ ಸ್ವಲ್ಪ ದೂರದಲ್ಲಿ ನಮಗೆ ಮೈಸೂರಿದೆ. ಮೈಸೂರಲ್ಲೂ ಒಂದು ದೊಡ್ಡ ಅರಮನೆ ಇದೆ, ಮಹಾರಾಜರ ಅರಮನೆ. ನಾನು ಎರಡನ್ನೂ ಕೂಡ ನೋಡಿದಾಗ ಕೆಲವು ವರ್ಷಗಳ ಹಿಂದೆ ಒಂದು ದೊಡ್ಡ ಕಾಂಟ್ರಾಸ್ಟಲ್ಲಿ ನಮಗೆ ಕಾಣುತ್ತೆ ಅಂತ ಹೇಳ್ಬೋದು. ಒಂದು ಕಡೆ ಮೈಸೂರು ಮಹಾರಾಜರ ಅರಮನೆ ಎಲ್ಲ ರೀತಿಯ ಒಂದು ಸುಖಾಸನ ಅಥವಾ ಸುಖಾಸೀನವಾದಂತಹ ಎಲ್ಲ ಐಷಾರಾಮಿತನವನ್ನು ಪ್ರತಿಬಿಂಬಿಸಿದರೆ, ನಾವಿಲ್ಲಿ ಟಿಪ್ಪು ಅರಮನೆ ನೋಡಿದಾಗ ಅಲ್ಲಿ ಬರೀ ಹೋರಾಟ ಅಥವಾ ಅವರ ಒಂದು ಹೋರಾಟದ ಬದುಕನ್ನೇ, ಬ್ರಿಟಿಷ್ ವಿರುದ್ಧದ ಹೋರಾಟದ ಬದುಕನ್ನೇ ಹೇಳುವಂಥ ಒಂದು ನಾಸ್ಟಾಲ್ಜಿಯಾ ಬರುತ್ತೆ ನಮಗೆ. ಸರಿಯಾಗಿ ಹೇಳಿದ್ರಿ. ಆ ವ್ಯತ್ಯಾಸನ ಗುರುತಿಸಿರೋದು ನಾನು ಒಪ್ತೀನಿ. ಇದು ಅರಮನೆಗೆ ಎಷ್ಟಿರಬೇಕು ಅಷ್ಟಿದೆ. ಆತ ಕೂತ್ಕೊಂಡು ಏನು ದರ್ಬಾರ್ ನಡೆಸಬೇಕು, ಜನರ ಮಾತು ಕೇಳಬೇಕು, ಅಷ್ಟರ ಮಟ್ಟಿಗೆ ಅವಕಾಶ ಇದೆ. ಐಷಾರಾಮಿತನ ಖಂಡಿತ ಇಲ್ಲ, ಗಾತ್ರ ಇಲ್ಲ. ಜನಪರ ಹೋರಾಟದ ಬದುಕು ಅಂತ ಹೇಳಿದ್ರಿ. ಆ ಅರಮನೆ ಏನನ್ನು ನಮಗೆ ಬಿಂಬಿಸ್ತಿದೆ ಅಂತ ನಾನು ಅಂದ್ಕೊಂಡಿರೋದು ಕೇವಲ ಯುದ್ಧ ಭೂಮಿಯಲ್ಲಿ ಮರಾಠರ ವಿರುದ್ಧನೋ ಇವರು ಭಾಳ ಪ್ರಮುಖವಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಅಲ್ಲ, ಸಾಮಾಜಿಕ ಅನ್ಯಾಯಗಳ ವಿರುದ್ಧನೂ ಹೋರಾಟ ನಡೀತಾ ಇತ್ತು. ಆ ಇಬ್ಬರ ಕಾಲಘಟ್ಟದಲ್ಲಿ ಕೆಳಗಿನ ಇರೋರನ್ನ ಮೇಲೆತ್ತಬೇಕು ಅನ್ನೋ ಒಂದು ಆಂತರಿಕ ಹೋರಾಟನೂ ಅವರಲ್ಲಿತ್ತು. ಅದಕ್ಕಾಗಿ ಅವರು ಇಲ್ಲಿ ಜನಪ್ರಿಯರಾಗಿದ್ದರು. ಈ ರೀತಿ ಹೋರಾಟ ಇದ್ದಿದ್ದಕ್ಕೇ ಅರಮನೆ ಸರಳವಾಗಿದ್ದದ್ದು. ಅದು ನೀವು ಈ ಸಾಮಾಜಿಕ ಹೋರಾಟ ಅಂದ್ರಲ್ಲ, ಅದಕ್ಕೇನಾದ್ರು ಉದಾಹರಣೆಗಳು ಕೊಡ್ಬೋದು ಸರ್, ಹೇಗೆ ಅಂತ? ಒಂದು ನಮ್ಮ ಹಂಪಿ ವಿಶ್ವವಿದ್ಯಾನಿಲಯದ ಚರಿತ್ರೆ, ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರ ಕಾಲದಲ್ಲಿ ನಾವು ಇವತ್ತೇನು ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ, ಆ ರೀತಿಯ ಒಂದು ವ್ಯವಸ್ಥೆ ಶುರು ಮಾಡಿದ್ರು, ಒಂದು ಬ್ಯಾಂಕ್, ಆ ರೀತಿಯ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ. ಆಗ ಇಮಾಮಿ ಅಂತೇನೋ ಕರಿತಾಯಿದ್ರು ಇಲ್ಲಿ ಇದನ್ನು. ಅಲ್ಲಿ ಬಡ್ಡಿ ಕೊಡಬೇಕು, ಯಾರು ಇನ್ವೆಸ್ಟ್ ಮಾಡ್ತಾರೆ, ಯಾರು ಹಣ ಹಾಕ್ತಾರೆ, ಬಡ್ಡಿ ಕೊಡಬೇಕು. ಯಾರಿಗೆ 500 ಇಮಾಮಿಗಳಿಗಿಂತ ಜಾಸ್ತಿ ಹಣ ಹೂಡಿಕೆ ಮಾಡೋನಿಗೆ 12.5% ಬಡ್ಡಿ ಇತ್ತು. 50ರಿಂದ 500 ಇನ್ವೆಸ್ಟ್ ಮಾಡೋನಿಗೆ 25%, 50ಕ್ಕಿಂತ ಕಡಿಮೆ ಇನ್ವೆಸ್ಟ್ ಮಾಡಿ 50% ಬಡ್ಡಿ. ಪ್ರಾಯಶಃ ಇವತ್ತಿನ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ, ಕಾರ್ಪೊರೇಟ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಪಹಾಸ್ಯ ಮಾಡ್ತಾರೆ. ಆದರೆ ಅವರಿಗೆ ಅದು ಅಪಹಾಸ್ಯದ ವಿಷಯ ಆಗಿರಲಿಲ್ಲ, ಸಾಮಾಜಿಕ ನ್ಯಾಯ ಒದಗಿಸೋ ವಿಷಯ ಆಗಿತ್ತು. ಇದು ಒಂದು ಸಣ್ಣ ಉದಾಹರಣೆ. ಅದು ಮತ್ತೊಂದು, ಈ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ಸ್ ಆಗಿದ್ದರು. ಈ ತೆರಿಗೆ ಟ್ಯಾಕ್ಸು ಮೇಲೆ ಹೋಗೋದಕ್ಕೆ ಎಲ್ಲಿ ಸೋರಿಕೆ ಆಗ್ತಿತ್ತು ಅದನ್ನು ಆದಷ್ಟು ತಪ್ಪಿಸ್ಲಿಕ್ಕೆ ಕ್ರಮ ಕೈಗೊಂಡ್ರು. ಯಾರಿಗೆ ಅನಾನುಕೂಲ ಆಯಿತು ಅವ್ರು ಇವತ್ತು ಅವರ ಸಂತತಿಯವರು ಅವರನ್ನು ದ್ವೇಷಿಸೋದುಂಟು. ಮತ್ತು ಭೂಮಿ, ಸರ್ಕಾರಿ ಭೂಮಿನ ಅವನಿಗೆ ಉಳೋದಕ್ಕೆ ಕೊಟ್ಟು, ಅವನಿಗೆ ಎಲ್ಲಿವರೆಗೆ ಉಳ್ತಾನೆ ಅಲ್ಲಿವರೆಗೆ ಅದಕ್ಕೆ ವಿನಾಯಿತಿಗಳನ್ನು ಕೊಟ್ಟು ಆ ಕಾಲದಲ್ಲೇ ಒಂದು ವ್ಯವಸ್ಥೆ ಮಾಡಿದರು ಅನ್ನೋದು ಸ್ವಲ್ಪ ಆವತ್ತಿಗೆ ಕ್ರಾಂತಿಕಾರಿ. ಹಾಗಾದರೆ ಅಂದರೆ ನಮ್ಮ ನಾಡಿನ ಒಂದು ಭೂ ಸುಧಾರಣೆ ಕೆಲಸ ಅವರಿಗೆ ಏನು ಹೊಳೆದಿತ್ತು ಆ ರೀತಿಯಲ್ಲಿ ಆವತ್ತಿನ ಮಟ್ಟಿಗೆ. ಸರಿಗ ಟಿಪ್ಪು ಮತ್ತು ಹೈದರ್ ಅಂದ ತಕ್ಷಣ ಇಲ್ಲಿ ಈ ಭಾಗದ ಶ್ರೀರಂಗಪಟ್ಟಣದಲ್ಲಿ ನಮಗೆ ಒಂದು ಸಾಮರಸ್ಯದ ಕಥೆಗಳು ಹೇಳ್ತವೆ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು, ಈ ಥರದೆಲ್ಲ ಕೂಡ. ಜನ ಇಲ್ಲಿ ಅಂದರೆ ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಅಂತಹ ಒಂದು ಸಾಮರಸ್ಯವನ್ನು ಅವರಿಬ್ಬರು ನೆಲೆಗೊಳಿಸಿದ್ರು ಅಂತ ಹೇಳ್ಬೋದು? ಅವರನ್ನು ಪ್ರೀತಿಸ್ತಿದ್ರು ಜನ. ಪ್ರೀತಿ ಯಾವಾಗಲೂ ಅದು ಪರಸ್ಪರ.
ಸಾಮಾನ್ಯ ಜನನ ಅವ್ರು ಪ್ರೀತಿಸ್ತಿದ್ರಿಂದ ಜನ ಇವ್ರನ್ನ ಪ್ರೀತಿಸ್ತಿದ್ರು, ಹೆಚ್ಚಾಗಿ ಗೌರವಿಸ್ತಿದ್ರು. ಓಕೆ. ಮುಸ್ಲಿಮ್ಸ್ ಆದರೆ ಪೂಜಿಸ್ತಿದ್ರು ಅನ್ನೋ ಪದನೂ ಬಳಸ್ಬೋದನ್ನು. ಕರೆಕ್ಟ್. ನನ್ನದೇ ಒಂದು ಉದಾಹರಣೆ ಇದೆ. ನಾನು ಎಲ್ಲರಿಗೂ ಹೇಳಿದ್ದೀನಿ, ಭಾಳ ಸಾರಿ ಹೇಳಿದ್ದೀನಿ. ನನ್ನ ಅಜ್ಜಿ 1899ರಲ್ಲಿ ಹುಟ್ಟಿದವರು, 1890. ಗಂಜಾಮ್ ಅವರು. ಓಕೆ. ಅವ್ರ ಅಜ್ಜಿ 1820ರಲ್ಲಿ ಹುಟ್ಟಿದವರು, ಅಂದರೆ ಟಿಪ್ಪುವಿನ 20 ವರ್ಷ ಆದ ನಂತರ. ನಮ್ಮ ಅಜ್ಜಿ ಒಂದು 35-40 ವರ್ಷ ಆಗೋರು ಅವ್ರು ಬದುಕಿದ್ರಂತೆ. ನನ್ನ ಅಜ್ಜಿ ತೀರ್ಕೊಂಡಾಗ ನನಗೆ 38 ವರ್ಷ. ಟಿಪ್ಪು ಆಗ ಜನರ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ರೆ, ಅಥವಾ ಈಗ ಇತ್ತೀಚೆಗೆ ನಾನು ನೋಡಿದೆ ಏನು 700 ಜನ ಯಾರನ್ನೋ ಇಲ್ಲಿ ಸಾಯಿಸಿದ್ರು ಅನ್ನೋದಿದ್ದರೆ, ಎರಡೇ ಕಿವಿಗಳು. ಅಜ್ಜಿಯಿಂದ ಅಜ್ಜಿಗೆ, ಅಜ್ಜಿಯಿಂದ ನನಗೆ ಎರಡೇ ಕಿವಿಗಳು, ಇದೇನು ಜಾಸ್ತಿ ಇಲ್ಲ. ನಾನು ಹುಟ್ಟಿದ್ದೆ ಅವರ 150 ವರ್ಷ ಆದಮೇಲೆ. ಕರೆಕ್ಟ್. ಅದು ಬರಬೇಕು ನಮಗೆ ಆ ಕತೆ. ಅದು ಇಲ್ಲ, ಬಂದಿಲ್ಲ, ಹಾಗೆ ಬಂದಿಲ್ಲ ಅದು. ಹಾಗಾದರೆ ಅದು ಈ ಚರಿತ್ರೆಯ ಮರುಸೃಷ್ಟಿ ಅಷ್ಟೇ ಅದೊಂದು. ಅಷ್ಟೇ ಅಲ್ಲದೆ ಚಿಕ್ಕದ್ರಲ್ಲಿ ನಾನು ಹೋಗ್ತಿದ್ದೆ, ನಮ್ಮ ಅಜ್ಜಿಯ ಮನೆಗೆ ಹೋಗ್ತಿದ್ದೆ. ಎಲ್ಲ ಭಾಳ ಆತ್ಮೀಯರಾಗಿದ್ದರು. ನನಗೇನಾರ ಕಾಯಿಲೆ ಬಂದರೆ ನಮ್ಮ ತಂದೆ ಗೊತ್ತಾಗದಂಗೆ ನಮ್ಮಜ್ಜಿ ಅವನ ಗುಂಬಸ್ಗೆ ಕರ್ಕೊಂಡು ಹೋಗೋರು. ಓಕೆ. ಗುಂಬಸ್ಗೆ ಕರ್ಕೊಂಡೋಗಿ ಎಂಟಾಣಿಗೆ ಒಂದು ಗಂಧ ಕಡ್ಡಿ ಸಕ್ಕರೆ ಪಟ್ಟಣ ಕೊಡೋರು. ಅದು ತಗೊಂಡೋಗಿ ಅಲ್ಲಿ ಹರಕೆ ಕಟ್ಕೊಳ್ಳೋರು, ನನಗೆ ವಾಸಿ ಆಗಲಪ್ಪ ಅಂತ. ಸುಲ್ತಾನ್ನ ಪ್ರಾಯಶಃ ಇದನ್ನೆಲ್ಲೂ ನಾನು ಕೇಳಿಲ್ಲ. ಈ ರೀತಿ ಒಬ್ಬ ಇದಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ ಅಥವಾ ದರ್ಗಾಗೆ ಹೋಗ್ತಾರೆ, ಹರಕೆ ಕಟ್ಕೋತಾರೆ. ಒಬ್ಬ ರಾಜನ ಸಮಾಧಿ ಸ್ಥಳಕ್ಕೆ ಹೋಗಿ ಇದು ಮಾಡೋದು ನನಗೆ ಗೊತ್ತಿಲ್ಲ. ಹೊರಗಡೆ ಎಲ್ಲರೂ ಇದೆಯೋ ಈ ರೀತಿ ಒಂದು ಗೌರವಯುತವಾದ ಅಥವಾ ಪೂಜನೀಯವಾದ ಭಾವನೆ ಜನಸಾಮಾನ್ಯರಲ್ಲಿರಬೇಕಾದ್ರೆ ಭಾಳ ಜನಪ್ರಿಯರಾಗಿದ್ದರು. ಅದು ಇದು ನಾನು ಅದಕ್ಕೆ ಸಾಕ್ಷಿ ಆಗ್ತೀನಿ. ಕರೆಕ್ಟ್ ಸರ್, ನಿಜ. ಭಾಳ ಒಳ್ಳೆ ಉದಾಹರಣೆ ಕೊಟ್ಟಿರಿ ಸರ್, ನಿಮ್ಮ ಅಜ್ಜಿಯವರ ಉದಾಹರಣೆ. ಹಂಗಾಗಿನೇ ಅನಿಸುತ್ತೆ ಈಗ ನಮಗೆ ಟಿಪ್ಪು ಸುಲ್ತಾನರ ಬಗ್ಗೆ ಸಿಗುವ ಲಾವಣಿ ಪದಗಳು ಅವೆಲ್ಲ ಕೂಡ ಹಾಗೆ ಬರೋದಿಲ್ಲಲ್ಲ, ಒಂದು ಆ ಮಟ್ಟದ ಒಂದು ಪ್ರೀತಿ ಇಲ್ಲದೆ ಅದು ಲಾವಣಿಗಳು ಹುಟ್ಟುತ್ತಾ ಇರಲ್ಲ. ಅದನ್ನು ಭಾಳ ಕೆಲವು ತುಂಬ ಜನ ಅದು ದಾಖಲಿಸಿದ್ದಾರೆ ಕೂಡ. ಸರ್, ಇತ್ತೀಚೆಗೆ ಏನು ಈ ಒಂದು ನರೇಟಿವ್ ಅಥವಾ ಒಂದು ಕಥೆಗಳನ್ನು ಹುಟ್ಟಾಕ್ಲಾಯಿತು, ಉರಿಗೌಡ ನಂಜೇಗೌಡ. ಆಮೇಲೆ ಅದನ್ನು ನಮ್ಮ ಯಾರು ಸ್ವಾಮೀಜಿಗಳು ಎಂಟ್ರಿ ಆದರೂ ಇದನ್ನು ಮುಂದುವರಿಸಬೇಡಿ ಅಂತ ಹೇಳಿದರು. ನಿಮ್ಗೆ ಅನ್ಸುತ್ತೆ ಈ ಥರದ ಒಂದು ಬೆಳವಣಿಗೆಗಳು ಯಾಕೆ ಇವತ್ತು ಆಗ್ತಾ ಇದ್ದಾವೆ ನಮ್ಮ ಸಾಮಾಜಿಕ ರಾಜಕೀಯ ಪರಿಸರದಲ್ಲಿ ಅಂತ? ಅಂದರೆ ಎಲ್ಲೂ ದಾಖಲೆಗಳೇ ಇಲ್ಲದೆ ಇದ್ದಂತಹ ಕಥೆಗಳು ಇದಕ್ಕಿದ್ದಂಗೆ ಹುಟ್ಕೋತವೆ. ಅದು ದೊಡ್ಡ ಮಟ್ಟಕ್ಕೆ ಅದ್ರ ಬಗ್ಗೆ ವ್ಯಾಪಕ ಪ್ರಚಾರ ಸಿಗತ್ತೆ. ಕೆಲವರು ನಂಬ್ಕೋತಾರೆ ಅದನ್ನು. 2 ದಶಕಗಳ ಈಚಿನ ಒಂದು ಬೆಳವಣಿಗೆ, ಮಾಧ್ಯಮಗಳು ಅಪ್ರಾಮಾಣಿಕ ಆಗಿದ್ದಾವೆ. ಸಾಮಾಜಿಕ ಜವಾಬ್ದಾರಿ ಯಾವ ಕುರುಹೂ ಇಲ್ಲ. ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಪಾಪ್ಯುಲರ್ ಯಾವ ಕುರುಹೂ ಇಲ್ಲ. ಸೊ ನಾನು ಇವತ್ತು ಹಿಂದೂ ಪೇಪರ್ ತಂದಿದ್ದು ನೋಡಿದೆ. ಹಿಂದೂ ಪೇಪರಲ್ಲಿ ಏನಾರು ಬರಬೇಕಾದ್ರೆ ಅದು ಭಾಳಷ್ಟು ಜಾಲರಿಗಳಿಂದ ಬರಬೇಕು, ಸ್ಕ್ರೂಟನೈಸ್ ಆಗಿ ಬರಬೇಕು. ಅದು ಬಂದ ಮೇಲೆ ನಾವು ನಂಬ್ತೀವಿ. ಇವತ್ತಿನ ಮಾಧ್ಯಮಗಳಲ್ಲಿ ಏನು ಬಂದರೂ ನಾವು ನಂಬಬೇಕಾಗಿಲ್ಲ, ಆ ಮಟ್ಟದಲ್ಲಿದೆ. ಇದನ್ನು ಬಳಸಿಕೊಂಡು ಒಂದು ಭಾಳ ಸೀಮಿತವಾಗಿ ಸ್ವಂತ ಲಾಭಕ್ಕಾಗಿ ಇಡೀ ಸಮಾಜದಲ್ಲಿ ಒಡೆದೋಗಲಿ, ದಂಗೆ ಆಗಲಿ, ಜನ ಸಾಯಲಿ, ಪ್ರಾಯಶಃ ಎಷ್ಟು ಜನ ಸತ್ರು ಅನ್ನೋದ್ರ ಲಾಭ ಅಷ್ಟೇ ಮಟ್ಟಿಗಿರುತ್ತೆ ಅನ್ನೋ ಒಂದು ಭಾವನೆ ಬಂದಿರೋದ್ರಿಂದ ಏನು ಬೇಕಾದರೂ ಹೇಳೋಕ್ಕೆ ಸಿದ್ಧವಾಗಿರತಕ್ಕಂಥ ಮನಸ್ಥಿತಿ ಇದೆ. ಉರಿಗೌಡ ನಂಜೇಗೌಡ ಅದು ನಮ್ಮ ಸಾಹಿತ್ಯ ಸಮ್ಮೇಳನ ಆದಾಗ ಬಂದ ಪುಸ್ತಕದಲ್ಲಿ 2ನೇ ಇದರಲ್ಲಿ ಬಂತು. ನನ್ನ ಹತ್ರ, ನಾನು ಆಗ ತಾಲೂಕು ಅಧ್ಯಕ್ಷ ಆಗಿದೆ ಸಾಹಿತ್ಯ ಪರಿಷತ್ತಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ. ಆ ಮೊದಲನೇ ಆವೃತ್ತಿ ನನ್ನ ಹತ್ರ ಇದೆ, ಅದರಲ್ಲಿಲ್ಲ ಇದು. 2ನೇ ಆವೃತ್ತಿ ಬದುಕೆ ಉರಿಗೌಡ ನಂಜೇಗೌಡ ಹುಟ್ಟಿದ್ರಾಗ ಅದು ಭಾಳ ಒಬ್ಬ ಸಂಶೋಧಕರ ಹೊಸ ಈ ಚರಿತ್ರೆಯನ್ನು ಮರುಸೃಷ್ಟಿ ಮಾಡಿದ ಹೊಸ ಸಂಶೋಧನೆ ಆಗೋಯ್ತದು. ಮತ್ತೊಂದು ಸಾಧ್ಯತೆಯೇ ಇಲ್ಲ. ಯಾಕಂದರೆ ಆಗ ಇಲ್ಲಿ ತಳಮಟ್ಟದಲ್ಲಿದ್ದವರು ಈ ಉರಿಗೌಡ ನಂಜೇಗೌಡ
ಅವರ ಪೂರ್ವಜರಾಗಲಿ ಅವರೀಗ ಈಗಿರೋರು ಅವರ ಸಂತತಿ ಆಗಲಿ, ಯಾರು ಈ ಇಬ್ಬರಿಂದ ಬಹಳಷ್ಟು ಸಾಮಾಜಿಕ ಪ್ರಯೋಜನ ಪಡೀತಿದ್ರು ಆ ವರ್ಗದ ಜನ ಈ ರೀತಿ ಮೇಲೆದ್ದು ಬಂದರು ಅಂದರೆ ನೀವು ಅದನ್ನು ಸಮರ್ಥಿಸ್ಕೊಳ್ಳೋದು ಕಷ್ಟ. ಆಮೇಲೆ ಹೌದೌದು. ಚರಿತ್ರೆಕಾರರ ವೇದಿಕೆ ಒಂದು ಸೃಷ್ಟಿಯಾದರೆ ಇದಕ್ಕೆ ಒಂದು ಸಮರ್ಥನೆ ನೀಡ್ತಕ್ಕಂಥದ್ದು ಏನೂ ಇಲ್ಲ. ಸೊ ಅದನ್ನು ಈಗ ನಮ್ಮಲ್ಲಿ ಓದೋ ಪ್ರವೃತ್ತಿ ಕಡಿಮೆ ಆಗ್ತಾಯಿದೆ. ಏನೂ ಓದದೇ ಇರೋ ಜನ ಅಥವಾ ಓದೋಕ್ಕೆ ಸಿದ್ಧರೇ ಇಲ್ಲದ ಜನ ಒಪ್ಪಿಕೊಂಡು ಗಲಾಟೆ ಮಾಡಲಿಕ್ಕೆ ಹೋದರು. ಯಾರೋ ಸ್ವಾಮಿಗಳು ಹೇಳಿದ ತಕ್ಷಣ ನಿಂತೋಯ್ತು. ಅದು ಸತ್ಯ ಇದ್ರೆ ಅದು ನಿಲ್ತಿರಲಿಲ್ಲ. ನಿಜ. ಅದರ ಹಿಂದೆ ಏನಾದ್ರು ಒಂದು ಆಧಾರ ಇದ್ದರೆ ಅದು ನಿಲ್ತಿರಲಿಲ್ಲ. ಈಗ ಅದ್ರ ಸುದ್ದಿನೇ ಇಲ್ಲ, ಏನೂ ಇಲ್ಲ. ಸೊ ಇದೊಂದು ವಾರ್ನಿಂಗ್ ಕೂಡ ಅವರಿಗೆ. ನೀವು ಈ ಪ್ರಕರಣ ಒಂದು ವಾರ್ನಿಂಗ್. ಯಾತಕ್ಕೆ ಅಂತ ಹೇಳಿದ್ರೆ ಈ ರೀತಿ ಮಾಡಿದರೆ ಯಾವತ್ತೊಂದು ದಿನ ಬಿದ್ದೋಗುತ್ತದೆ, ಭಾಳ ದಿನ ಉಳಿಯೋದಿಲ್ಲ. ನಿಮ್ಮ ಕಥೆಗಳು ಭಾಳ ದಿನ ಉಳಿಯೋದಿಲ್ಲ. ಪ್ರಾಯಶಃ ಅವನೇ ಇವತ್ತು ಅವನು ಹುಡುಗ ಕುಣಿತಾ ಇದ್ದಾನೆ, 18-20 ವರ್ಷದ ಯುವಕ ಕುಣಿತಾ ಇದ್ದಾನೆ. ಇನ್ನು 30 ವರ್ಷ ಆದಮೇಲೆ ಅವ್ನಿಗೆ 50-60 ವರ್ಷ ಆದಮೇಲೆ ಅವನ ಬಗ್ಗೆ ಅವನಿಗೆ ಪಶ್ಚಾತ್ತಾಪ ಮಾಡ್ತಿದ್ದೆ. ಅದನ್ನು ಇವರು ಗಮನದಲ್ಲಿಟ್ಕೋಬೇಕು ಅನಿಸುತ್ತೆ. ಅದು ಏನೂ ಇಲ್ಲ, ಅದರಲ್ಲಿ ಏನೂ ಉರುಳಿಲ್ಲ. ಸರ್, ನೀವು ಆರಂಭದಲ್ಲೇ ಒಂದು ಮಾತು ಹೇಳಿದ್ರಿ, ಈ ಹೈದರಾಲಿ ಮತ್ತು ಟಿಪ್ಪು ಆವತ್ತಿನ ಕಾಲದಲ್ಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದರು ಅಂತ. ಯಾಕೆ ಸರ್? ಭಾಳ ಕಷ್ಟ ಅರ್ಥ ಆಗೋದು. ಯಾಕೆಂದರೆ ಅವ್ರಿಗೆ ಯಾರಿಗೂ ಅವರು ಫ್ರೆಂಚರು ಬಂದಿದ್ದರು, ಬ್ರಿಟಿಷರು ಬಂದಿದ್ದರು. ಇವ್ರ ಕಾಲಘಟ್ಟದಲ್ಲೇ ಅಮೆರಿಕದಲ್ಲೂ ಫ್ರೆಂಚರಿಗೂ ಬ್ರಿಟಿಷರಿಗೂ ಯುದ್ಧ ನಡೀತಾ ಇತ್ತು. ಅಷ್ಟು ಬಿಟ್ಟರೆ ನಮ್ಮ ದೇಶೀಯ ರಾಜರಿಗೆ ಅದನ್ನು ಬಿಟ್ಟು ಒಂದು ವಿದೇಶಿ ನೀತಿಯಾಗಲಿ ಭವಿಷ್ಯದ ಕಲ್ಪನೆ ಆಗಲಿ ಇರಲಿಲ್ಲ. ಒಂದು ಫಾರಿನ್ ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಬೇರೆಯವರಿಗೆಲ್ಲ ಇತ್ತು ಅಂತ ಗೊತ್ತಿಲ್ಲ. ಅಥವಾ ಬ್ರಿಟಿಷರು ಅವ್ರನ್ನ ಆಕ್ರಮಿಸ್ಕೊಳ್ಳೋವರೆಗೆ ತಾವು ಇದು ಆಮೇಲೆ ಅವರು ಅಧೀನರಾಗಿ ರಾಜ್ಯಭಾರ ನಡೆಸ್ಕೊಳ್ಳೋದು, ಅವ್ನು ರೆಸಿಡೆಂಟ್ ಹಾಕೋದು, ಇಷ್ಟೇ ಅವರ ಫಾರಿನ್ ಅಫೇರ್ಸ್ ಬಗ್ಗೆ ಅವ್ರಿಗೆ ಗೊತ್ತಿದ್ದದ್ದು. ಇದನ್ನು ಮೀರಿ ಈ ಹೈದರ್, ಅದರಲ್ಲೂ ಮುಖ್ಯವಾಗಿ ಟಿಪ್ಪುಗೆ ಅವನಿಗೊಂದು ನೇವಲ್ ಪಾಲಿಸಿ ಇತ್ತು, ಒಂದು ಫಾರಿನ್ ಪಾಲಿಸಿ ಇತ್ತು. ಮತ್ತು ಇತ್ತೀಚೆಗೆ ಸಿಕ್ಕದ್ದು ಅಮೇರಿಕಾದ ವಾರ್ ಆಫ್ ಇಂಡಿಪೆಂಡೆನ್ಸ್ಗೆ ತನ್ನ ಬೆಂಬಲ ಇದೆ, ಸಪೋರ್ಟ್ ಇದೆ ಅಂತೇಳಿ ಬರೆದ ಪತ್ರಗಳು ಅವು ಸಿಕ್ಕಿದ್ವು. ಮತ್ತು ಅಮೇರಿಕಾದಲ್ಲಿ ಇಲ್ಲಿ ಹೈದರ್ ಮತ್ತು ಟಿಪ್ಪು ಇವರ ನಡುವೆ ಏನು ನಡೀತಾ ಇದನ್ನು ಅಲ್ಲಿ ಗಮನಿಸ್ತಾ ಇದ್ದರು. ಥಾಮಸ್ ಜೆಫರ್ಸನ್ 3ನೇ ಅಧ್ಯಕ್ಷ, ಅವನು ಹೇಳ್ಕೊಂಡಿದ್ದಾನೆ, ಇಲ್ಲಿ ಪೊಲಿಲೂರು ಯುದ್ಧ ನಡೀತಿದ್ದದನ್ನು ಅಲ್ಲಿಗೆ ರಿಪೋರ್ಟ್ ಆಗ್ತಿತ್ತಂತೆ. 1 ತಿಂಗಳು 2 ತಿಂಗಳು ಆದಮೇಲೆ ಅದನ್ನು ಅಲ್ಲಿ ಫಾಲೋ ಮಾಡ್ತಿದ್ರಂತೆ. ಸೊ ಇವರನ್ನು ಗಮನಿಸಿದ್ರು. ಇಲ್ಲಿ ಹೈದರ್ ಮತ್ತು ಟಿಪ್ಪು ಇವರು ಏನು ಮಾಡ್ತಾಯಿದೆ ಬ್ರಿಟಿಷರಿಗೆ ಅನ್ನೋದು ಅವರೂ ಗಮನಿಸ್ತಿದ್ರು. ಇವನು ಬರಿಬೇಕಾದ್ರೆ ಇವನಿಗೂ ಅದು ಅಲ್ಲೇನು ನಡೀತಾ ಇದೆ ಅನ್ನೋದು. ಮತ್ತು ಆ ಕಾಲದಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ ಇವರಷ್ಟು ಚೆನ್ನಾಗಿ ಬೇರೆಯವ್ರಿಗೆ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ಅದು ಸ್ವಾತಂತ್ರ್ಯ ಅಂದರೆ ಏನು, ನೆಲದ ಮಕ್ಕಳಿಗೆ ಸ್ವಾಭಿಮಾನ, ಸ್ವಾತಂತ್ರ್ಯ ಅನ್ನೋ ಕಲ್ಪನೆನೇ ಇರಲಿಲ್ಲ. ರಾಜರು ಪ್ರಜೆಗಳು ಅಲ್ಲಿಗೆ ಪಾತ್ರಕ್ಕೆ ಬರ್ತಿರಲಿಲ್ಲ. ಆದ್ದರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಅವ್ರನ್ನ ಗುರುತಿಸೋಕ್ಕೆ ಕಾರಣ ಇದು. ಮತ್ತು ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ದ, ಆದ್ದರಿಂದ ಅವರು ತುಂಬ ಕಾಳಜಿ ವಹಿಸ್ತಿದ್ರು. ಅದು ಇನ್ನೊಂದು ಕಾರಣ. ಸರ್, ಹೆಚ್ಚು ಕಡಿಮೆ ಈಗ ಟಿಪ್ಪು ಸುಲ್ತಾನ್ 40 ವರ್ಷ ತನ್ನ ಜೀವನವನ್ನು ಹೋರಾಟ ಮಾಡ್ತಾನೆ ಕಳೆದ್ರು ಅಂತ ಹೇಳ್ಬೋದು. ಇವತ್ತಿನ ನಮ್ಮ ರಾಜಕಾರಣಿಗಳಿಗೆ ಈ ಟಿಪ್ಪು ಮತ್ತು ಹೈದರಾಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಿದರು, ಅಥವಾ ಯಾವ ರೀತಿ ಒಂದು ಕೇವಲ ಮಿಲ್ಟ್ರಿ ಹೋರಾಟ ಅಥವಾ ಸಾಮ್ರಾಜ್ಯವನ್ನು ಕಟ್ತಾನೆ ಜನರ ಏಳಿಗೆ ಬಗ್ಗೆ ಇದ್ದಂಥ ಕಾಳಜಿ ಅದೆಲ್ಲ ಇದೆಯಲ್ಲ, ಯಾವ ರೀತಿಯಲ್ಲಿ ಒಂದು ತಗೊಂಡ್ರೆ ಅಂದರೆ ಇವತ್ತಿನ ರಾಜಕಾರಣಿಗಳಿಗೆ ಏನು ಪಾಠ ಇದೆ? ಕಾಣ್ತಾ ಇದೆ. ಈಗ ಪ್ಲಾಕ್ಸಿ ಫರ್ನಾಂಡಿಸ್ ಬರೆದು ಒಂದು, ನಾನು ಈ ಸದ್ಯಕ್ಕೆಲ್ಲ ಎಲ್ಲೋಯ್ತು ಗೊತ್ತಿಲ್ಲ, ಅವ್ರು ಪುಟ್ಟ ಪುಸ್ತಕದಲ್ಲಿ ಇದನ್ನು ಭಾಳ ಚೆನ್ನಾಗಿ ವಿವರಿಸ್ಯಾರೆ. ಇವತ್ತು ನಾವು ಏನು ಡಿಸ್ಟ್ರಿಕ್ಟ್ಗಳು ಅಂತ ಕರಿತೀವಿ, ಹಾಗೆ ಅವನು ಇಡೀ ಅವರ ಭೂಮಿನ, ಅವರ ನೆಲನ ಪುಟ್ಟ ಯೂನಿಟ್ಸ್ ಆಗಿ ಮಾಡಿ, ಆ ಪ್ರತಿಯೊಂದು ಯೂನಿಟ್ಗೂ ಒಬ್ಬ ರೆವಿನ್ಯೂ ಮುಖಂಡ, ಒಬ್ಬ ಪೊಲೀಸ್ ಮುಖಂಡ, ರೆವಿನ್ಯೂ ಚೀಫ್ ಆ್ಯಂಡ್ ಪೊಲೀಸ್ ಚೀಫ್, ನಾವು ಇವತ್ತೇನು ಪ್ರಾಯಶಃ DC and SP ಅಂತ ಕರಿತೀವಿ, ಆ ರೀತಿ ಮಾಡಿ ಒಬ್ರಿಗೂ ಇನ್ನೊಬ್ಬರ ಮೇಲೆ ಅಧಿಕಾರ ಇರಲಿಲ್ಲ, ಇಂಡಿಪೆಂಡೆಂಟ್ ಆಫ್ ದಿ ಅದರ್.
ಒಬ್ಬನೇ ಅವನ ಇದು ಪೂರ್ತಿ ಇದಿರ್ತಿರಲಿಲ್ಲ ಅವನಿಗೆ ಒಂದು ಇದ್ರ ಮೇಲೆ ಆ ರೀತಿ ವಿಭಜಿಸಿ ಆ ಕಾಲದಲ್ಲೇ ಈ ಡಿಸ್ಟ್ರಿಕ್ಟ್ಗಳು ಮಾಡಿದರು. ಅದು ಒಂದು ಭಾಳ ಮುಖ್ಯವಾದ್ದು. ಮತ್ತು ಇನ್ನೊಂದು, ಅವನ 3ನೇ ಯುದ್ಧ ಆದಮೇಲೆ ಹಣ ಕೊಡಬೇಕಾಗಿ ಬಂದಾಗ ಅವನು ಎಲ್ಲರಿಗೂ ಗೊತ್ತು, ಇದು ಮದ್ಯಪಾನ ನಿಷೇಧ ಇತ್ತು, ಗಾಂಜಾ ನಿಷೇಧ ಇತ್ತು, ಎಲ್ಲನೂ ನಿಷೇಧ ಇತ್ತು. ಅವನ ಫೈನಾನ್ಸ್ ಮಿನಿಸ್ಟರ್ ಆಗ ಮೀರ್ ಸಾದಕ್ ಅಂತ ಹೇಳ್ತಾರೆ. ಅವನು ಅಡ್ವೈಸ್ ಮಾಡ್ತಾನೆ, ಯಾಕೆ ಸುಮ್ಮನೆ ಇಷ್ಟು ಕಷ್ಟಪಡ್ತೀಯಾ, ಇದೆಲ್ಲ ತೆಗೆದುಬಿಡು, ಕಾಸು ಬರ್ತದೆ ಕೊಟ್ಬಿಡು ಅಂತ. ಭಾಳ ಚೆನ್ನಾಗಿ ಹೇಳ್ತಾರೆ. ನನ್ನ ಜನರನ್ನು ಅವರ ಜೀವನ ಮಟ್ಟನ ಕೆಳಗಿಳಿಸಿ ಹಾಳು ಮಾಡಿ, ಅನೈತಿಕವಾಗಿ ಹಾಳು ಮಾಡಿ, ದುಡ್ಡು ಮಾಡಿ ನಾನು ಇವ್ರು ಕೊಡ್ಬೇಕು, ನಾ ಕೆಲಸ ಮಾಡೋದಿಲ್ಲ. ಎಂಥ ಗ್ರೇಟ್. ನಾ ಮಾಡೋದಿಲ್ಲ ಕೆಲಸನ. ಹಾಂ, ಇವತ್ತು ನಾವು ಅದನ್ನ ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ. ರಾಜಕಾರಣಿಗಳು ಇಲ್ಲ 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 ಮಾಡೋಕ್ಕಾಗೋದಿಲ್ಲ. ಇವತ್ತು ಹಂಗೆ ಮಾಡಿದ್ರೇ ನಾವು ಎಲೆಕ್ಷನ್ ಮಾಡ್ಬೋದು ಮತ್ತೊಂದು ಅಂತ ಇವತ್ತು ಯೋಚನೆ ಮಾಡ್ತಾರೆ. ಹೌದೌದು, ಅನೈತಿಕ ಮಾರ್ಗದಲ್ಲಿ ದುಡ್ಡು ಮಾಡಿದ್ರೇ ಅದರ ಮೂಲ. ಇಲ್ಲಿಯೂ ಅಷ್ಟೇ, ಅಮೆರಿಕದಲ್ಲೂ ಅಷ್ಟೇ, ಪ್ರಾಯಶಃ ಇತರ ದೇಶಗಳಲ್ಲೂ ಅಷ್ಟೇ. ಇಲ್ಲಿ ಭಾಳ ಭಿನ್ನವಾಗಿ ಇವರು ಕಾಣಿಸ್ತಾರೆ. ಆ ಕಾಲಘಟ್ಟದಲ್ಲಿ ಆ ರೀತಿಯ ಒಂದು ಸ್ವಂತಿಕೆ ಬೇರೆಯವರಲ್ಲಿ ಕಾಣೋದಿಲ್ಲ ನಾವು. ಸರ್, ಇಲ್ಲಿ ಅವರ ಒಂದು ಕೊನೆ ದಿನಗಳ ಬಗ್ಗೆ ನೀವು ಮಾತಾಡ್ಬೋದು. ಟಿಪ್ಪು ಸುಲ್ತಾನ್ ಅವರ ಕೊನೆ ದಿನಗಳು. ಕೊನೆ ದಿನಗಳು ಸ್ವಲ್ಪ ಚರಿತ್ರಕಾರ್ಯ ಚೆನ್ನಾಗಿ ಹೇಳ್ಬೋದೇನೋ, ಆದರೆ ಇಷ್ಟು ಗೊತ್ತು, ಕೊನೆಯ ದಿನದಲ್ಲಿ ಆತ ತಯಾರಿ ನಡೆಸಿಯೇ ಇದ್ದ. 3ನೇ ಯುದ್ಧ ಆದಮೇಲೆ ಅವರ ಬಲ ಜಾಸ್ತಿ ಆಗುತ್ತಲೇ ಹೋಯಿತು. ಯಾವತ್ತೂ ಇವನು ಅವರನ್ನು ಮಣಿಸೋ ಸ್ಥಿತಿಗೆ ಬರೋರು ಇರಲಿಲ್ಲ. ಅವರ ತಂದೆಗೆ ಹೋಲಿಸಿದ್ರೆ ಈ ವಾಸ್ ನಾಟ್ ಆ್ಯಸ್ ಗುಡ್ ಎ ಮಿಲಿಟರಿ ಸ್ಟ್ರಾಟಜಿಸ್ಟ್. ವೀರ, ಬ್ರೇವ್. ಇನ್ನೊಂದು ತಂದೆಗೆ ಹೋಲಿಸ್ಕೊಂಡು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನೋ ಒಂದು ಜೀನಿಯಸ್ ಆಫ್ ಐದರ್, ಅದು ಇವರೆಲ್ಲ ಅಷ್ಟರ ಮಟ್ಟಿಗಿಲ್ಲ. ಎಲ್ಲರಲ್ಲೂ ನಾವು ಜೀನಿಯಸ್ ಆಫ್ ಐದರ್ ನೀವು ಅಲ್ಲ ಚರಿತ್ರೆಯಲ್ಲೇ ನಾವು ಕಾಣೋದಿಲ್ಲ ಭಾಳಷ್ಟು ಜನರಲ್ಲಿ. ಒಬ್ಬ ನಿರಕ್ಷರ ಕುಕ್ಷಿ ಆ ಮಟ್ಟದಲ್ಲಿ ಇದನ್ನು ಮಾಡಿದ್ದು ಕಷ್ಟ. ಬಟ್ ಯಾವತ್ತೂ ಇವರ ತಯಾರಿನ ನಿಲ್ಲಿಸಲ್ಲ. ಇವತ್ತೆಲ್ಲ ನಾಳೆ ಒಂದು ಕೊನೆ ಯುದ್ಧ ಬರುತ್ತೆ ಅನ್ನೋದು, ಆ ದಿನ ಬಂದಾಗ ಕಾಂಪ್ರಮೈಸ್ ಮಾಡಿಕೊಳ್ಳಲಿಲ್ಲ. ಹಿ ವಾಸ್ ಪ್ರಿಪೇರ್ಡ್ ಟು ಫೈಟ್. ಆಯಿತು, ಅದು ಫೈಟ್ ಆಯಿತು. ಮತ್ತು ನನಗೆ ಇತ್ತೀಚೆಗೆ ಗೊತ್ತಿದ್ದು, ಸ್ನೇಹಿತರಾದಂಥ ಹರ್ಷ ಹೇಳಿದ್ದು, ಕೊನೆ 15 ದಿನ ಅವನು ಅರಮನೆಯಲ್ಲಿರಲಿಲ್ಲ. ಇವತ್ತೇನು ನಾವು ವಾಟರ್ ಗೇಟ್ ಅಂತ ಕರಿತೀವಿ, ಆ ಜಾಗದಲ್ಲಿ ಕ್ಯಾಂಪ್ ಮಾಡಿಕೊಂಡಿದ್ದ ವಾರ್ ಸ್ಟ್ರಾಟಜಿಗೋಸ್ಕರ. ಇದ್ದುದರಲ್ಲೂ ಐಷಾರಾಮಿ ಜೀವನನ ಬಯಸ್ತಿಲ್ಲ. ಅವತ್ತೆಲ್ಲೋ ಆ ಸುದ್ದಿ ಬಂದಾಗ ಅರಮನೆಗೆ ಹೋಗಿದ್ದಂಥದ್ದು ಊಟಕ್ಕೆ. ಕ್ಯಾಂಪಿಂದ ಅರಮನೆಗೆ ಹೋಗಿದ್ದ. ಆಗ ರಾಜಾ ಖಾನು ಇದ್ದಾನೆ, ರಾಜಾ ಖಾನ್ಗೆ ಹೊಡೆದ್ಬಿಟ್ಟು ಯಾರು ಎಸೋತರು ಅಂತ ಓಡೋಗ್ತಾನೆ ಆ ಜಾಗಕ್ಕೆ. ಅಲ್ಲಿಂದ ಅವರು ಅಡ್ವಾನ್ಸ್ ಆದ ಈ ಕಡೆ ಬರ್ತಾನೆ. ಆ ಗೊಂದಲದಲ್ಲಿ ಇವನು ಎಲ್ಲಿಗೂ ಹೋಗೋಕ್ಕಾಗದೆ ಅಂತ ಕಾಣುತ್ತೆ ಅಂತ ಕೊನೆಯ ದಿನಗಳಲ್ಲಿ ಯುದ್ಧಕ್ಕೆ ಸಿದ್ಧನಾಗ್ತಿದ್ದ, ಏನೇನು ಮಾಡಬೇಕು ಅಂತ. ಇದು ಎಲ್ಲದರ ನಡುವೆ ಕೂಡ ಸಾಮಾಜಿಕ ಕಾರ್ಯಗಳಿಗೆ ಎಂದೂ ಅಡೆತಡೆ ಬರ್ತಿರಲಿಲ್ಲ. ಅವನು ಕೊನೆ ಯುದ್ಧ ಆದ ಮೇಲೂ ಕೂಡ ಅವನ ಬಕ್ಕಸದಲ್ಲಿ ದುಡ್ಡಿತ್ತು, ಅವನ ಗ್ರಂಥಾಲಯದಲ್ಲಿ ಪುಸ್ತಕಗಳಿತ್ತು. ಇದು ಪ್ರಾಯಶಃ ಬೇರೆ ರಾಜರ ವಿಷಯದಲ್ಲಿ ಈ ರೀತಿ ಹೇಳೋಕ್ಕಾದ್ರೆ, ಈ ನಮ್ಮ ಇವತ್ತಿನದಲ್ಲಿ ಈ ಸರ್ಕಾರ ಹೋದರೆ ನಮ್ಮ ಮುಂದಿನ ಸರ್ಕಾರ ಬರುತ್ತೆ, ಎಲ್ಲ ಖಾಲಿ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಅವನ ಕೊನೆ ದಿನ ಭಾಳ ಕನ್ಸ್ಟ್ರಕ್ಟ್ 50 ವರ್ಷ. ಅವನು ತನ್ನ ಕಾಲಕ್ಕಿಂತ ಬಹಳ ಮುಂದಿದ್ದ ಅಂತ ಹೇಳ್ಬೋದು. ಅದು ಖಂಡಿತ ಅದು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಆ ವಿಸ್ತಾರ, ಯೋಚನೆಗಳ ವಿಸ್ತಾರ ಮತ್ತು ಆಳ. ಆ್ಯಂಡ್ ಯು ವಾಸ್ ಎ ವೆರಿ ವೆಲ್ ರೆಡ್ ಪರ್ಸನ್. ಆ ಫ್ರಾಕ್ಸ್ ಆಫ್ ನಂಡಿಸ್ ಬುಕ್ಕಲ್ಲೇ ಬರುತ್ತೆ, ಯಾವನಾರು ಕಾಯಿಲೆ ಬಿದ್ದಿದ್ದ ಅಂದರೆ ನೋಡು ಇದಕ್ಕೆ ಇಂಥ ಪಂಡಿತನ ಹತ್ರ ಹೋಗು, ಈ ಕಾಯಿಲೆಗೆ ಇಂಥ ಪಂಡಿತನ ಹತ್ರ ಹೋಗು, ಇದಕ್ಕೆ ಇಲ್ಲಿ ಈ ಕಡೆ ಇದೆ. ಇದೆಲ್ಲದರ ನಡುವೆ ವೆಲ್ ಎಜುಕೇಟೆಡ್.
ಈಗ ಸರ್ ಈ ಶೃಂಗೇರಿ ಮೇಲೆ ಇವರು ದಾಳಿ ಆಗುತ್ತೆ ಪೇಶ್ವೆಗಳದ್ದು ಶೃಂಗೇರಿ ದೇವಸ್ಥಾನದ ಮೇಲೆ. ಆ ಸಂದರ್ಭದಲ್ಲಿ ತಕ್ಷಣ ಶೃಂಗೇರಿಯ ಗುರುಗಳು, ಜಗದ್ಗುರುಗಳು ಟಿಪ್ಪು ಸುಲ್ತಾನಿಗೆ ಪತ್ರ ಬರೆದು ಇಮಿಡಿಯೇಟಾಗಿ ಇವರು ಅದಕ್ಕೆ ನಾನು ಬೇಕಾದ ನಿಮಗೆ ಸಹಾಯ ಮಾಡ್ತೀನಿ ಅಂತೇಳಿ ಅದೆಲ್ಲ ಈಗ ಅಧಿಕೃತವಾದ ಹೌದು, ಅಧಿಕೃತವಾಗಿ ಮಾಡ್ದ ದಾಖಲೆಗಳಿದೆ. ದಾಖಲೆಗಳು ಕೂಡ ಇದೆ. ಈ ಮಟ್ಟದ ಒಂದು ಔದಾರ್ಯ ಟಿಪ್ಪು ಸುಲ್ತಾನಿಗೆ ಹೇಗೆ ಬಂತು? ಅಥವಾ ಆ ರೀತಿಯ ಅವನೊಬ್ಬ ಮುಸ್ಲಿಂ ಧರ್ಮನಿಷ್ಠನೂ ಹೌದು, ಆಗಿದ್ದು ಕೂಡ ಹೀಗೆ ಶೃಂಗೇರಿಗೆ ದಾಳಿ ಆದಾಗ ಅಥವಾ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅವನು ಮಾಡಿದಂತಹ ಬೇರೆ ಅಂದರೆ ಬೇರೆ ಮತದ ಅಂದರೆ ಶ್ರದ್ಧಾಳುಗಳಿಗೆ ಪೂರಕವಾಗಿ ಸಾಕಷ್ಟು ದಾನ ದತ್ತಿಗಳನ್ನು ಕೊಡುವಂಥದ್ದು, ಅಂದರೆ ಕೇವಲ ಇದರ ಹಿಂದುಗಡೆ ಬರೀ ಜನಪ್ರಿಯತೆ ಅನ್ನೋದಿತ್ತ, ನಾನು ಹಿಂದೂಗಳ ದೃಷ್ಟಿಯಲ್ಲೂ ಒಳ್ಳೆಯವನಾಗಿ ಕಾಣಬೇಕು ಅನ್ನೋದಿತ್ತ? ಈ ಈ ಈ ಸಂದರ್ಭ ತಗೊಂಡು ಜನಪ್ರಿಯತೆ ಎಲ್ಲರಿಗೂ ಬೇಕು, ಯಾವ ರಾಜನಿಗಾದರೂ. ಯಾಕಂದರೆ ಜನರ ಒಪ್ಪಿಗೆ ಇಲ್ದಿರೋ ನಾವು ನಿರಂತರವಾಗಿ ಯಾವುದೋ ಬಂದೂಕು ಇಟ್ಕೊಂಡೆ ಯಾವುದೇ ಭಾಗನೂ ಆಳಕ್ಕಾಗೋದಿಲ್ಲ. ಜನ ಒಪ್ಕೊಂಡ್ರೆ ನಾವು ಆಳಕ್ಕೆ ಸಾಧ್ಯ. ಅದು ಈ ಪಾಯಿಂಟ್. ಧರ್ಮನಿಷ್ಠ ಅನ್ನೋ ಪದ ಬಳಸಿದ್ರಿ. ಯಾವುದೇ ಧರ್ಮ ಈ ಎಕ್ಸ್ಕ್ಲೂಸಿವ್ನೆಸ್ ಇವ ನಮ್ಮವ ಅಂತ ಹೇಳೋದು ಯಾವುದೇ ನಿಜವಾದ ಧರ್ಮ ಅಥವಾ ಧರ್ಮದ ತಿರುಳಿನಲ್ಲಿ ಇದ್ದಿದ್ದೇ ಇದೆ. ಸೊ ಆ ಮಟ್ಟಿನ ಧರ್ಮನಿಷ್ಠತೆ ಅವನ ಹತ್ರ ಇತ್ತು ಖಂಡಿತ. ಆದ್ದರಿಂದ ಆ ಇನ್ನೊಂದು ಧರ್ಮವನ್ನು ಗೌರವಿಸ್ತಿದ್ದ ಆತನ ಧರ್ಮದಲ್ಲೇ ಒಂದು ಔನ್ನತ್ಯ ಸಾಧಿಸಿದ್ರಿಂದ ಇನ್ನೊಂದು ಧರ್ಮವನ್ನು ದ್ವೇಷಿಸೋಕ್ಕಾಗ್ತಿರಲಿಲ್ಲ. ಅದು ನಿಜವಾದ ಧರ್ಮನಿಷ್ಠ. ಅದನ್ನು ಭಾಳ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಟ್ರೂ ರಿಲಿಜಿಯನ್ ಅಂದರೆ ಏನು ಅಂತ. ಆದ್ದರಿಂದ ತನ್ನ ಸಂಸ್ಥಾನದಲ್ಲಿದ್ದಂಥ ಒಂದು ಮಠಕ್ಕೆ ತೊಂದರೆಯಾದಾಗ ಪ್ರಾಯಶಃ ಅವನ ಜನಪ್ರಿಯತೆಗಿಂತ ಅದನ್ನು ಕರ್ತವ್ಯ ಅಂತ ಭಾವಿಸಿದ. ಕರ್ತವ್ಯ, ಅವನ ಕರ್ತವ್ಯನ ನಿಭಾಯಿಸ್ಬಿಟ್ಟ. ಮತ್ತು ಒಂದು ಪೂಜನೀಯವಾದಂಥ ಭಾವನೆ ಇತ್ತು ಎಲ್ಲ ಮಠಗಳ ಬಗ್ಗೆ. ಸುತ್ತಮುತ್ತನೇ ಎಷ್ಟೋ ಮಠಗಳಿದ್ದು, ಯಾರಿಗೂ ಏನೋ ಅವನು ತೊಂದರೆ ಕೊಟ್ಟಿಲ್ಲ. ಶೃಂಗೇರಿ ಜೊತೆಗೆ ಕೂಡ್ಲಿ ಮಠಕ್ಕೂ ಅವರು ದಾಳಿ ಮಾಡ್ತಾರೆ. ಪೇಶ್ವಾಗಳ ಚರಿತ್ರೆ ನಮಗೆ ಗೊತ್ತಿರುವಂಗೆ ಈ ಪ್ರಾಯಶಃ ಎಲ್ಲ ರಾಜರದು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಅಂದರೆ ಒಂದಷ್ಟು ಅಲ್ಲಿ ಒಳ್ಳೆ ಹೊಡ್ಕೊಂಬರೋದೇ ಉದ್ದೇಶ ಇರುತ್ತೆ. ಅವ್ರದ್ದು ಚೆನ್ನಾಗೇ ಮಾಡ್ತಿದ್ರು ಅವರು. ಇಲ್ಲೂ ಇವ್ರಿಗಿಂತ ಮುಂಚೆ ಚಿಕ್ಕದೇವರಾಜ ಒಡೆಯರಿದ್ದಾಗ ಅವನು ನವಕೋಟಿ ನಾರಾಯಣ ಅವನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರೆ ಭಾಳ ಚೆನ್ನಾಗಿ ನಾವು ಅವನು ಕೊಳ್ಳೆ ಹೊಡಿಬೇಕು ಅಂತಲೇ ಸುಮಾರು ಸಾರಿ ಬರ್ತಾರೆ. ಕೊತ್ತತ್ತಿವರೆಗೂ ಬರ್ತಾರೆ. ಕೊತ್ತತ್ತಿಲಿ ಓಡಿಸ್ತಾರೆ ವಾಪಸ್, ಮರಾಠರನ್ನ ವಾಪಸ್ ಓಡಿಸ್ತಾರೆ. ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬರಕ್ಕೆ ಬಿಡೋದಿಲ್ಲ. ಅವರು ಕೂಡ್ಲಿ ಮಠದಲ್ಲೂ ಕಾಸಿದ್ರು ಹೋದರು. ಅವ್ರ ಗುರುಗಳು ಕೂಡ್ಲಿ ಮಠದವರು ಅವ್ರನ್ನೂ ದಾಳಿ ಮಾಡ್ತಾರೆ. ಅವ್ರು ಬಹಿಷ್ಕಾರ ಹಾಕ್ಬಿಡ್ತಾರೆ. ಆಮೇಲೆ ಅವ್ರು ಬಂದು ತಪ್ಪೊಪ್ಪಿಗೆ ಮಾಡಿಕೊಂಡು ಅದು ಅವ್ರಿಗೂ ಸಹಾಯ ಮಾಡ್ದ. ಟಿಪ್ಪು ಕೂಡ್ಲಿ ಮಠಕ್ಕೂ ಸಹಾಯ ಮಾಡ್ತಾನೆ. ಅವನು ಕರ್ತವ್ಯ ನಿಭಾಯಿಸ್ತಾ ಇದ್ದ. ಯಾವುದೇ ರಾಜ ರಕ್ಷಣೆ, ಪ್ರಜೆಗಳ ರಕ್ಷಣೆ ಕರ್ತವ್ಯ ನಿರ್ವಹಿಸ್ತಾ ಅದು ಒಂದು ಮಾದರಿ ಆಗ್ತದೆ. ಇವತ್ತು ನಮ್ಮದು ಈಗ ಮೊನ್ನೆ ಕುನಾಲ್ ಕಾಮ್ರಾ ಇದರಲ್ಲಿ ಹೋಗಿ ಎಲ್ಲ ಅವನ ಇದನ್ನು ಹೊಡೆದ್ರು ಪೊಲೀಸರು. ನಾವು ತಪ್ಪೋ ಸರಿ ಅದು ಬೇರೆ ವಿಚಾರ, ನಾವು ಅದನ್ನು ಚರ್ಚೆ ಮಾಡೋದು ಬೇಡ. ಸರ್ಕಾರ ಯಾವ ಜಾಗಕ್ಕೆ ರಕ್ಷಣೆ ಕೊಡಬೇಕು ಅದು ಸರ್ಕಾರದ ಕರ್ತವ್ಯ. ಅದು ಟಿಪ್ಪು ಇಲ್ಲಿ ಆದರ್ಶ.